ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡ್ರಿ, ಯಾವಾಗ ಏನ್ ಮಾಡ್ಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನ್ ತೀರ್ಮಾನ ಅಂತಾರೆ ಅದೇ ಫೈನಲ್. ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹೈಕಮಾಂಡ್? ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ರು ಅಂತ ಎಲ್ಲಿ ಹೇಳಿದ್ದಾರೆ? ಸಚಿವ ಸ್ಥಾನಕ್ಕೆ ಯಾಕೆ ಆಗ್ಬೇಕಿತ್ತು? ಆಕ್ಚುಲಿ ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲಾನು ಪರಿಶೀಲನೆ ಮಾಡ್ತಾರೆ. ನಿಮ್ಗೆ ವಿಶ್ವಾಸ ಇದೆಯಾ? ಯಾವುದು? ಆಗುತ್ತೇನೋ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವಿಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದೆ ಓದೋನೂ ಅಲ್ಲ, ಕೇಳ್ದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿ ಆ ರೀತಿ ಕೆಲಸ ಮಾಡೋನು. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಅದರ ರಕ್ಷಣೆಗೆ ಸಂಘಟನೆಗಳ ಜೊತೆಯಲ್ಲಿ ಸೇರಿ, ಯುವಕರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಹೋರಾಟ ಮಾಡೋನು. ಅದಕ್ಕಿಂತ ಸಂವಿಧಾನನ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡೋದು, ಜಾಗೃತಿ ಮೂಡಿಸೋಂಥ ಕೆಲಸ. ಯಾರಿಗೂ ಸಂವಿಧಾನ ಪೀಠಿಕೆ ಗೊತ್ತಿರಲಿಲ್ಲ, ಓದ್ತಾ ಇರಲಿಲ್ಲ. 3 ವರ್ಷ ಮಕ್ಕಳು ಈಗ ಸಂವಿಧಾನ ಅಂದರೆ ಏನು, ಅದರಿಂದ ಹೆಂಗೆ ಜನರ ಹಕ್ಕು ರಕ್ಷಣೆ ಆಗುತ್ತೆ, ಹೆಂಗೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಲ್ಲಿದೆ ಅನ್ನೋದೆಲ್ಲ ಈಗ ಅರ್ಥ ಆಗಿದೆ. ಹೀಗಾಗಿ ಅದು ನನಗೆ ಆ ಕಾರಣಕ್ಕೆ ಸಂಘಟನೆಗಳು, ಜನಸಮುದಾಯಗಳು ಸ್ವಯಂ ಪ್ರೇರಿತರಾಗಿ ಆ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತ. ಮಹದೇವಪ್ಪ ಒಬ್ಬ ನಮ್ಮ ನಾಯಕ, ಹೋರಾಟ ಮಾಡ್ತೇನೆ ಅನ್ನೋದನ್ನ ಅವರು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅವ್ರನ್ನ ಹೋರಾಟ ಮಾಡಿ ಅಂತ ಕೊಡ್ತೀನಿ. 41 ವರ್ಷ ನನಗೆ ಸಾರ್ವಜನಿಕ ಬಂದು ಒಂದು ಕೂದಲಷ್ಟು ಕಾನೂನಿಗೆ ವಿರುದ್ಧವಾದಂಥ ನಿರ್ಣಯ ತೀರ್ಮಾನ ಮಾಡಿಲ್ಲ, ಈಗಲೂ ಮಾಡಿಲ್ಲ, ಹಿಂದೇನೂ ಮಾಡಿಲ್ಲ, ಮುಂದೇನು. ಆಧಾರ ರಹಿತವಾದಂಥ ದೂರುಗಳು ಮತ್ತು ಎಲ್ಲ ಸಮಯನ ಬಿಟ್ಟು ಇದೇ ಸಮಯದಲ್ಲಿ ಯಾಕೆ ಬಂತಿತ್ತು ನನಗೂ ಗೊತ್ತಿಲ್ಲ. ಬೇಸ್ಲೆಸ್ ಎಲಿಗೇಷನ್. ನೋಡಪ್ಪ, ಯತೀಂದ್ರ ಸಿದ್ದರಾಮಯ್ಯನವರು, ಸುನಿಲ್ ಬೋಸ್ ಅವರು ಇಬ್ಬರು ಒಂದೇ. ನನಗೆ ಅವರಿಬ್ಬರು ಜೊತೆಯಾಗಿ 40 ವರ್ಷಕ್ಕೂ ಹೆಚ್ಚು ಕಾಲ ನಾನು ಸಿದ್ದರಾಮಯ್ಯ ಜೊತೆಯಾಗಿ ಯಾವ ಸಮುದಾಯಗಳ ರಕ್ಷಣೆಗೆ ಕೆಲಸ ಮಾಡಿದ, ರಾಜ್ಯದ ಅಭಿವೃದ್ಧಿಗೆ ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ರೀತಿ ಮಾಡ್ತಾರೆ ಅಂತ ಭರವಸೆ. ಯಾಕೆ ವಿಫಲ ಆಗುತ್ತೆ? ನಾವೆಲ್ಲ ಚರ್ಚೆ ಮಾಡಲ್ವಾ? ಚರ್ಚೆ ಮಾಡ್ತೀವಿ. ಒಂದ್ ಕಡೆ ಎಚ್ ಮಹದೇವಪ್ಪ ಅಂದ್ರೆ ಈಗ 2ನೇ ಲೈನ್ ನಾಯಕರಾಗ್ಬಿಟ್ರ ಅಂತ. ಯಾಕೆಂದ್ರೆ ಮೊದಲ ಪಂಕ್ತಿ ನಾಯಕರಾಗಿದ್ರು, ಇವಾಗ ಎಲ್ಲೊಂದ್ ಕಡೆ ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಆಗಕ್ ಸಾಧ್ಯನಾ? ಫಸ್ಟ್ ಯಾವಾಗ್ಲೂ ನಿರ್ಲಕ್ಷ್ಯ ಅಂತ ಏನಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಫಸ್ಟ್ ಇಲ್ಲ ಅಂದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟ ಅಂತ ಅರ್ಥ ಏನಿಲ್ಲ. ನನಗೆ ಸಂವಿಧಾನ ರಕ್ಷಣೆ ಮಾಡೋದು, ಪ್ರಜಾಪ್ರಭುತ್ವ ಬರೋದ್ರ ಅದರಲ್ಲಿ ಬಲವಾದ ನಂಬಿಕೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡೋಕ್ಕೆ ಸಂಘಟನೆಗಳ ಜೊತೆ ಸೇರಿ 40 ವರ್ಷದಿಂದ ಮಾಡ್ತೇನೆ, ಈಗಲೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷನೂ ಅದೇ ಮಾಡ್ತಾರೆ. ಇಲ್ಲ, ಆ ಥರ ಆಪ್ತ ಬಳಗ ಇರೋದಕ್ಕೆ ನಾವೆಲ್ಲ ಗಟ್ಟಿಯಾಗಿರೋದು. ಈ ಸಮುದಾಯ ನಾವು ಅಹಿಂದ ಸಂಘಟನೆ ಮಾಡೋದ್ರಿಂದ ಗಟ್ಟಿಯಾಗಿರೋದು. ಆ ಥರ ಶಿಕ್ಷೆ ಅಂತ ಯಾಕೆ ಅನ್ಕೋತೀರಿ? ಆಗ ಅದರಲ್ಲಿ ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ನನ್ನ 40 ವರ್ಷದಲ್ಲಿ ನನಗೆ ಮಂತ್ರಿ ಕೊಡಿ, ಖಾತೆ ಕೊಡಿ, ಅಧಿಕಾರ ಕೊಡಿ ಅಂತ ಕೇಳೇ ಇಲ್ಲ. ಹೀಗಾಗಿ ಕೇಳಿ ಹತ್ತು ಕರೆದು ಬೇಡಿ ತಗೊಳ್ಳುವಂಥದ್ದು ಮಂತ್ರಿ ಪದವಿ ಅಲ್ಲ, ಅಲ್ವೇ ಅಲ್ಲ, ಪದವಿ ಅಲ್ಲ ಅದು. ಪರಿಷತ್ ಚುನಾವಣೆ ಸಂಬಂಧಪಟ್ಟ ಮತದಾನ ಆಗಿದೆ, ಹಿಂದಿನಿಂದ ನಮ್ಮ ನಿಜವಾದ ಹೋರಾಟ ಶುರುವಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಬಗ್ಗೆ ನಮ್ಮ ನಿಜವಾದ ಹೋರಾಟ ಶುರು, ಕಾಂಗ್ರೆಸ್ 2028ಕ್ಕೆ ನಾವು ನಿಜವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. JDS ಪಕ್ಷ ಸ್ಥಾಪನೆ ಆದಾಗ ಕಾಂಗ್ರೆಸ್ಸು ಮತ್ತು BJPಗೆ ಸಮಾನಾಂತರ ದೂರದಿಂದ ನಿಂತು ವೈದ್ಯ ಹೋರಾಟ ಮಾಡ್ತೀವಿ ಅಂತ ರಾಜಕೀಯ ನಿರ್ಣಯ ಆಯಿತು. ಯಾವಾಗ? JDS ಪಕ್ಷ ಸ್ಥಾಪನೆ ಆದಾಗ. ಆದರೆ ಆ ನಿಲುವು ಕಾಂಗ್ರೆಸ್ ಜೊತೆಗೆ ಸೇರಿನೂ ಸರ್ಕಾರ ಮಾಡಿದ್ರು, BJP ಜೊತೆಗೆ ಸೇರೂ ಸರ್ಕಾರ ಮಾಡಿದ್ರು. ಇದರ ಅರ್ಥ ಸ್ಪಷ್ಟವಾದಂಥ ರಾಜಕೀಯ ಸಿದ್ಧಾಂತ ಇಲ್ಲ, ನಿಲುವಲ್ಲ. ಕ್ಲಿಯರ್ ಕಟ್ ಪೊಲಿಟಿಕಲ್ ಐಡಿಯಾಲಜಿ is lacking. Only power centered
ಸ್ಟ್ರಗಲ್. ಜಿತೇಂದ್ರ ಬಾಲಯ್ಯ ಅವರು ಅದಕ್ಕೆ ಯಾವಾಗ ಏನು ಬೇಕಾದ್ರೂ ಹೇಳ್ಬೋದು. ಐ ಹ್ಯಾವ್ ನೋ ಕಮೆಂಟ್ಸ್. 2028 ನೀವು ಅಧಿಕಾರ ಹಾ? 2028 ಖಂಡಿತ 2028 ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಮಿತ್ರ ಪಕ್ಷ ಜೆಡಿಎಸ್ ಗೆ ಏನಾದ್ರು ದ್ರೋಹ ಆಯ್ತು ಅನ್ನೋದು ಸರ್ ಈ ಚುನಾವಣೆ ಅದು ಸೀಕ್ರೆಟ್ ಮತದಾನ ಅವರೇ ಪರಾಮರ್ಶಿಸ್ಕೋಬೇಕು. ಬಿಕಾಸ್ ಇಟ್ ಇಸ್ ಎ ಸೀಕ್ರೆಟ್ ವೋಟಿಂಗ್, ವಿ ಡೋಂಟ್ ನೋ. ಸೊ ಒಟ್ಟು ಸಂಖ್ಯೆಯಲ್ಲಿ ಕಡಿಮೆ ಅಂತೂ ಆಗಿದೆ. ಅದು ಏಕೆ ಹೇಗೆ ಏನು ಅಂತ ಅವರೇ ನೋಡ್ಕೋಬೇಕು. ಉಳಿದ ಸಚಿವ ಸ್ಥಾನಗಳು ಯಾವಾಗ ಆಗ್ಬೋದು? ಹೈಕಮಾಂಡ್ ಯಾವಾಗ ಹೇಳುತ್ತೆ ಅವಾಗ ಆಗುತ್ತೆ.